ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒನ್ ಮೋರ್ ಕಾನ್ಸೆಪ್ಟ್ ಅಂದರೆ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಇನ್ನೂ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಇಂಪಾರ್ಟೆಂಟ್ ವಿಡಿಯೋ ಇದು, ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಲಾಸ್ಟ್ 9 ಮಂತ್ಸಲ್ಲಿ ಯಾವ ರೀತಿ ನಾವು ಹುಷಾರಾಗಿರಬೇಕು, ಯಾವ್ಯಾವ ರೀಸನ್ಸ್ ಬರುತ್ತೆ ಅಂದರೆ ನಾವು ಪೇಯ್ನ್ ಲೇಬರ್ ಪೇಯ್ನ್ ಅಂತ ಅಂದರೆ ಯಾವ್ಯಾವ ಥರ ಸಿಮ್ಟಮ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ. ಇನ್ನು ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ಲ, ಪ್ಲೀಸ್ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಆದಷ್ಟು ಯಾರು ಪ್ರೆಗ್ನೆನ್ಸಿ ಇರ್ತಾರೆ ಅವ್ರಿಗೆ ಶೇರ್ ಕೂಡ ಮಾಡಿ. ಬಿಕಾಸ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ವುಮೆನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡೇಸ್. ಬಿಕಾಸ್ ಏನೂ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ವಿಷಯನ ತಿಳಿಸೋದ್ರ ಮೂಲಕ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಹೋಗಿ ಆ ಒಂದು ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದು ವಾಟರ್ ಬ್ರೇಕ್. ಅಂದರೆ ಪ್ರೆಗ್ನೆನ್ಸಿ ಇರುವಾಗ ವಾಟರ್ ಬ್ರೇಕ್ ಯಾವಾಗ ಆಗುತ್ತೆ, ಯಾವ ಒಂದು ಕಾರಣಕ್ಕಾಗುತ್ತೆ, ಮತ್ತು ಆ ಥರ ಆದಾಗ ನಾವು ಏನೇನು ಮುನ್ನೆಚ್ಚರಿಕೆ ಅಂತಂದರೆ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಮತ್ತು ಒಂದು ಲೈಫಲ್ಲಿ ನಾನು ಕಂಡಿರೋವಂಥ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ವಾಟರ್ ಬ್ರೇಕಿಂದ ಯಾವ್ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡೋಣ ಬನ್ನಿ ಈಗ. ಮೊದಲನೇದಾಗಿ ವಾಟರ್ ಬ್ರೇಕ್ ಯಾವಾಗ ಆಗುತ್ತೆ ಅಂತಂದರೆ ಆಲ್ಮೋಸ್ಟ್ 7 to 8 ಮಂತ್ಸಿಂದನೂ ಒಬ್ಬೊಬ್ರಿಗೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಅದು ಕಂಪ್ಲೀಟಾಗಿ 9 ಮಂತ್ಸಲ್ಲೇ ಆಗುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಸೊ 7 ಮಂತ್ಸ್ ಆಗಿರ್ಬೋದು, 8 ಮಂತ್ಸ್ ಆಗಿರ್ಬೋದು, ಫಸ್ಟು ಒನ್ ಡ್ರಾಪ್ ಆಗಿರ್ಬೋದು. ಅದು ಯಾವ ರೀತಿ ಆಗುತ್ತೆ ಅಂತಂದರೆ ಒರ್ಜಿನಲ್ ಲೀಕೇಜ್ ಅಂತಲೂ ಹೇಳ್ತೀವಿ ನಾವು. ಅಂದರೆ ನಾರ್ಮಲಾಗಿ ಯಾರು ಪ್ರೆಗ್ನೆಂಟ್ ಇರಲ್ಲ ಅವ್ರಿಗೆ ಕೂಡ ಆ ಒಂದು ಪೀರಿಯಡ್ಸ್ ಟೈಮ್ ಬಂದಾಗ ವೈಟ್ ಬ್ಲಡ್ ಅಂತ ಹೇಳ್ತೀವಲ್ಲ, ಅದು ಕೂಡ ಡಿಸ್ಚಾರ್ಜ್ ಆಗುತ್ತೆ. ಸೊ ಅದು ಇದು ಒಂದೇ ಅಂತಲೂ ಸ್ವಲ್ಪ ಜನ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಅದೇ ಬೇರೆ ಇರುತ್ತೆ, ಇದೇ ಬೇರೆ ಆಗುತ್ತೆ. ಮತ್ತು ಪ್ರೆಗ್ನೆಂಟ್ ಯಾರಿರ್ತಾರೆ ಅವ್ರಿಗೆ ಆ 7 to 8 ಮಂತ್ಸಲ್ಲಿ ಅದು ಕೂಡ ಆಗುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಏನಿರುತ್ತೆ ಅದು ಕೂಡ ರಿಲೀಸ್ ಆಗಿ ಇರುತ್ತೆ. ಇದು ಹೇಳೋಕ್ಕೆ ಸ್ವಲ್ಪ ಬೇಜಾರಂತ ಅನಿಸೋರು ಇದ್ದಾರೆ, ಮತ್ತು ಕೇಳೋದಕ್ಕೆ ಕೂಡ ಅನಿಸುತ್ತೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಇದನ್ನು ನಾರ್ಮಲಾಗಿ ಹೇಳೋ ಥರನೇ ಹೇಳ್ತಿದ್ದೀನಿ. ನಾನು ಹೇಳಬಾರ್ದು ಅಂತಲೇ, ಅಂದರೆ ಅದು ಒಂದು ಶೈ ನೇಚರ್ ಅನ್ನೋದು ಇರುತ್ತೆ. ಬಟ್ ತುಂಬ ಜನ ಒಂದು ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಕೂಡ ಹೇಳಿ ಅಂದ್ಬಿಟ್ಟು ನನಗೆ 2 to 3 ಮೆಂಬರ್ಸ್ ಹೇಳಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ವಾಟರ್ ಲೀಕೇಜ್ ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಅದು 9 ಮಂತ್ಸಿಗೆ ಬಿದ್ಮೇಲೆ ನಿಮಗೆ EDDಗೋಸ್ಕರ ನೀವು ವೆಯ್ಟ್ ಮಾಡೋಷ್ಟೇ ಇಲ್ಲ. ಅದು ಒಬ್ಬೊಬ್ಬರಿಗೆ ಒನ್ ಟೈಮಲ್ಲಿ ಲೀಕೇಜ್ ಆಗುತ್ತೆ. ನನಗೆ ನನ್ನ ಒಂದು ಡಾಕ್ಟರ್ ಏನಪ್ಪ ಹೇಳಿದರು ಅಂತಂದರೆ, ನನಗೆ 8 ಮಂತ್ಸ್ ಇರೋವಾಗೆ ಅಂದರೆ ಈ ಥರ ಆಗುತ್ತೆ, ಈ ಥರ ಸಿಮ್ಟಮ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದರು. ಬಟ್ ಎಲ್ಲ ಡಾಕ್ಟರ್ಸು ಆ ಥರ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ನನಗೇನು ಗೊತ್ತಿದೆ ನಾನು ಅದನ್ನು ಈ ವಿಡಿಯೋಸಲ್ಲಿ ಹೇಳ್ತಿದ್ದೀನಿ. ಮತ್ತು ಅದು ಯೂಸ್ ಆಗುತ್ತೆ, ಸ್ವಲ್ಪ ಜನ ಪ್ರೆಗ್ನೆನ್ಸಿ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋಸ್ ಮಾಡ್ತಾ ಇರೋದು. ಮೊದಲನೇದಾಗಿ ವಾಟರ್ ಬ್ರೇಕ್ 9 ಮಂತ್ಸ್ ಆಗಿದ್ದು ನಿಮಗೆ 9 ಮಂತ್ಸಿಗೆ ಬಿದ್ದಿದ್ದು ನೆಕ್ಸ್ಟ್ ಡೇ ಕೂಡ ಆಗ್ಬೋದು, ಇಲ್ಲ 2 to 3 ಡೇಸ್ ತೊಗೋಬೋದು, 1 ವೀಕ್ ತೊಗೋಬೋದು, ಇಲ್ಲ ನಿಮಗೆ ಕಂಪ್ಲೀಟಾಗಿ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಕೂಡ ಆಗ್ಬೋದು. ಅದು ಒಂದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಯಾವ ರೀತಿ ಆಗುತ್ತೆ ಅಂತಂದರೆ ಒಬ್ಬೊಬ್ರಿಗೆ ಒಂದು ರೀತಿ ಆಗುತ್ತೆ. ಮೊದಲದಾಗಿ ಹೆಂಗೆ ಅಂತ ಹೇಳಿದ್ರೆ, ವಾಟರ್ ಬ್ರೇಕು ಅದು ಒಂದು ಮಗು ಏನಪ್ಪ ಇರುತ್ತೆ ಅಂದರೆ ಅದು ಓವರಿ ಅಂದರೆ ಒಂದು ತಾಯಿ ಗರ್ಭದಲ್ಲಿ ತುಂಬ ನೀರಿರುತ್ತೆ, ಆ ನೀರಿನ ಒಳಗಡೆ ಮಗು ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ವಾಟರ್ ಬ್ರೇಕ್ ಅನ್ನೋದು. ಆ ವಾಟರ್ ಇದ್ದಾಗ ಮಾತ್ರ ಮಗುಗೆ ಆ ಒಂದು ಹೊಟ್ಟೆ ಒಳಗಡೆ ಜೀವ ಅನ್ನೋದಿರುತ್ತೆ. ಅಂದರೆ ಒಳಗಡೆ ಉಸಿರಾಡ್ತಿರುತ್ತೆ ಮಗು. ಸೊ ಆ ವಾಟರ್ ಯಾವಾಗ ಖಾಲಿ ಆಗುತ್ತೆ ಆವಾಗ ಮಗು ಪ್ರಾಣಕ್ಕೆ ಅಪಾಯ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್, ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅದನ್ನು ನಾನು ಹೇಳ್ತೀನಿ. ಅದು ಯಾವ್ಯಾವ ರೀತಿ ಬ್ರೇಕ್ ಆಗುತ್ತೆ, ಯಾವ್ಯಾವ ರೀತಿ ಆ ಒಂದು ವಾಟರ್ ಆಚೆ ಬಂದು ಲೀಕ್ ಆಗಿ ಸ್ಟೋರೇಜ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಹೇಳ್ತಿರೋದು. ಮೊದಲನೇದಾಗಿ ಅದು ಒಂಥರ ನಿಮ್ಮ ಪ್ಯಾಂಟೀಸ್ ಏನಿರುತ್ತೆ ಅದು ತುಂಬ ಒದ್ದೆ ಆಗ್ತಿರುತ್ತೆ. ಅಂದರೆ 1 ಅವರ್ಗೂ ತುಂಬ ಒದ್ದೆ ಆಗ್ತಿರುತ್ತೆ. ಅದು ತುಂಬ ಜನ ಏನು ಅನ್ಕೊತಾರೆ ಅಂತಂದರೆ
ಸುಸು ಅಂದರೆ ಟಾಯ್ಲೆಟ್ ಅನ್ಕೊತಾರೆ, ಬಟ್ ಇಲ್ಲ, ಅದು ಅಷ್ಟು ನೀವು ಮಾಡ್ಕೊಳಕ್ಕಾಗಲ್ಲ. ಸೊ ಅದು ವಾಟರ್ ಬ್ರೇಕ್ ಆದಾಗ ಮಾತ್ರ ಆ ಥರ ಆಗುತ್ತೆ. ಅದನ್ನು ನೀವು ನೋಟಿಸ್ ಮಾಡಬೇಕಾಗುತ್ತೆ. 9 ಮಂತ್ಸಿಗೆ ಬಿದ್ದ ಯಾವುದೇ ಒಂದು ವುಮೆನ್ ಆಗಿರ್ಬೋದು ತುಂಬ ಹೆಲ್ತ್ ಮೇಲೆ ಅಂದರೆ ಅವ್ರ ಬಾಡಿಯಲ್ಲಾಗೋ ಫ್ಲಕ್ಚುಯೇಷನ್ಸ್ ಮೇಲೆ ಗಮನ ಕೊಡ್ತಾ ಇರಬೇಕು. ಇನ್ನೂ ಡೇಟ್ ಇದೆ ಅಲ್ವಾ, ಡೇಟ್ ಇದೆ ಅಂತ ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಮೇಯ್ನ್. ನಿಮಗೆ ಅದು ತುಂಬಾ ಒದ್ದೆ ಆಗೋ ಥರನೂ ಇರುತ್ತೆ, ಸ್ವಲ್ಪ 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 ಆಗಿ 1 to 3 ಅವರ್ಸ್ಗೆ ಕೂಡ ಅದು ತುಂಬ ಒದ್ದೆ ಥರ ಆಗೋ ಥರನೂ ಇರುತ್ತೆ. ಸೊ ಅದು ನೀವೇ ನೋಡ್ಕೋಬೇಕು. ಆ ಥರ ಸ್ವಲ್ಪ ನಿಮಗೆ ಆ ಥರ ಫೀಲ್ ಆಗಿದೆ ಅಂದರೆ ಏನೋ ಒದ್ದೆ ಆಗ್ತಿದೆ ಅನ್ನೋವಾಗ ದಯವಿಟ್ಟು ಇಂಪಾರ್ಟೆಂಟಾಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಲೇಬೇಕು. ಅದಾದಮೇಲೆ ಅವ್ರು ಹೇಳ್ತಾರೆ, ಅಂದರೆ ನಿಮ್ಗೆ ಇನ್ನೂ ಟೈಮ್ ಇದೆ ಅಥವಾ ಈ ಥರ ಆಗ್ತಿದೆ ಅನ್ನೋದು ಅವ್ರು ಹೇಳ್ತಾರೆ. ಆದರೂ ಒಂದು ಸ್ಟೆಪ್ ನಾನೇನು ಹೇಳೋದು ಅಂತಂದರೆ, ಆ ಥರ ನಿಮ್ಗೆ ಅನಿಸಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ಲೀಸ್. ಸೊ ನೆಕ್ಸ್ಟ್ ಬಂದು ತಾಯಿಗಾಗಿರ್ಬೋದು ಇಲ್ಲ ಮಗುಗಾಗಿರ್ಬೋದು, ಇಬ್ಬರಲ್ಲಿ ಯಾರಿಗಾದ್ರೂ ಆಗಿ ಇನ್ಫೆಕ್ಷನ್ ಆಗಿರ್ಬೋದು. ಆ ಥರ ಆಗಿದ್ದರೆ ಕೂಡ ವಾಟರ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ನೀವು ಆದಷ್ಟು ಆ ವಾಟರ್ ಲೀಕೇಜ್ ಏನಿರುತ್ತೆ ಅದು ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ದಂಗೆ ನೀವು ಅದನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಮತ್ತು ಏನಂತಾರೆ ಡೆಲಿವರಿ ಟೈಮ್ ಅಂದರೆ ನಿಮಗೆ ಏನಂತಾರೆ ಇಂಚಸ್ ಅಂತ ಇರುತ್ತಲ್ವ, ಅದು ಓಪನ್ ಆಗ್ತಿದೆ ಅನ್ನುವಾಗ ವಾಟರ್ ಬ್ರೇಕ್ ಆಗುತ್ತೆ. ನನಗೆ ಆ ಥರ ವಾಟರ್ ಬ್ರೇಕ್ ಮನೆಯಲ್ಲಿ ಒಂದು ಸ್ವಲ್ಪನೂ ಏನೂ ಆಗಲಿಲ್ಲ. ಬಟ್ ನಾನು ಹಾಸ್ಪಿಟಲ್ಗೆ 1 ಇಂಚು ಓಪನ್ ಆಗಿದ ಮೇಲೆ ತಕ್ಷಣ ನಾನು ಹಾಸ್ಪಿಟಲೈಸ್ ಆದೆ, ಅಂದರೆ ಡೆಲಿವರಿ ಟೈಮ್ಗೆ. ಅಲ್ಲಿ ಸೊ ಹೇಳಿದ್ರು, ಇಲ್ಲ ನಿಮಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ, ನೀವು ಅಡ್ಮಿಟ್ ಮಾಡ್ಕೋಬೇಕು ನಿಮ್ಮನ್ನು ಅಂತ. ಸೊ ಅಲ್ಲಿ ಹೋದ್ಮೇಲೆ ನನಗೆ ವಾಟರ್ ಬ್ರೇಕ್ ಅಂತ ಏನಿರುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಓಪನ್ ಆಯಿತು. ಸೊ ನೀವು ಒಬ್ಬೊಬ್ರಿಗೆ ಮನೆಯಲ್ಲಿ ಆ ಪೇಯ್ನ ಅವರು ರೆಕಗ್ನೈಸ್ ಮಾಡ್ದಿರಾ ಮನೆಯಲ್ಲೇ ಇದ್ದು ಆ ಪೇಯ್ನ ತಡ್ಕೊಂಡಿರ್ತಾರಲ್ವ, ಆಮೇಲೆ ಕೂಡ ಅದು ಇಂಚಸ್ ಓಪನ್ ಆಗ್ತಾ ವಾಟರ್ ಬ್ರೇಕ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪಕ್ಕಾ ನಿಮಗೆ ಡೆಲಿವರಿ ಪೇಯ್ನ್ಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಹೇಳ್ತೀನಿ ನಾನು. ಆದಷ್ಟು ನಿಮಗೆ ಆ ಥರ ವಾಟರ್ ಬ್ರೇಕ್ ಅಂತ ಸ್ವಲ್ಪ ಗೊತ್ತಾಗ್ತಿದ್ದಂಗೆ ನೀವು ಹಾಸ್ಪಿಟಲ್ಗೆ ಹೋಗಿ. ಅಕಸ್ಮಾತ್ ಏನಾದರೂ ನಿಮಗೆ ಡೆಲಿವರಿ ಹತ್ರ ಬಂದಿಲ್ಲ ಅಂತ ಹೇಳಿದ್ರೆ ಡಾಕ್ಟರೇ ವಾಪಸ್ ಕಳಿಸ್ತಾರೆ ನಿಮ್ಮನ್ನು. ಇಲ್ಲ ನಿಮ್ಗೇನಾದರೂ ಎಮರ್ಜೆನ್ಸಿ ಇದೆ, ಸೆಕ್ಷನ್ ಮಾಡ್ತಾರೆ, ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೆಗ್ಲಿಜೆನ್ಸಿ ಅಂತೂ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ವಾಟರ್ ಬ್ರೇಕಪ್ಪಲ್ಲಿ. ಸೊ ನಾನು ಇದನ್ನು ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ತುಂಬಾ ಲೀಕ್ ಆಗುತ್ತೆ, ಅದು ಫಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಡ್ರಾಪ್ ನಿಮಗೆ ಪ್ಯಾಂಟೀಸ್ ಆಗಿರ್ಬೋದು ಇಲ್ಲ ಡ್ರೆಸ್ ಆಗಿರ್ಬೋದು ಇಲ್ಲ ಯೂರಿನ್ ಪಾಸ್ ಮಾಡಿದಾಗ ಒಂಥರ ವಾಟರೇ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯೂರಿನ್ ಯಾವ ರೀತಿ ನಾವು ಮಾಡ್ತೀವಿ ಅಂದ್ಬಿಟ್ಟು. ಸೊ ಯೂರಿನ್ ಬಿಟ್ಟು ಬೇರೆ ರೀತಿ ನಿಮಗೆ ಫೀಲ್ ಆಗಿದೆ ಅಂತ ಅಂದರೆ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀರಲ್ಲ, ಕಾಲಲ್ಲಿ ಸಹ ನೀವು ಹೇಳ್ಬೋದು ನನಗೆ ಈ ರೀತಿ ಫೀಲ್ ಆಗ್ತಿದೆ ಅಂತ. ಅವರು ಆ ಥರ ಏನಾನ ಇದ್ದರೆ ಬನ್ನಿ ನೀವು ಹಾಸ್ಪಿಟಲ್ಗೆ ಅಂತ ಅವರೇ ಹೇಳ್ತಾರೆ. ಬಟ್ ಯಾವುದೇ ರೀತಿ ಹೈಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ನೆಗ್ಲೆಕ್ಟ್ ಕೂಡ ಮಾಡೋಕ್ಕೆ ಹೋಗಬೇಡಿ, ಬಿಡಿ ಇದೇನು ಅಂತ. ಆದಷ್ಟು ಗಮನ ಕೊಟ್ಟು ನೋಡ್ತಾ ಇರಿ. 9 ಮಂತ್ಸಿಗೆ ಬಿದ್ಮೇಲೆ ನಾರ್ಮಲಾಗಿ ಕೂಡ ಹೇಳ್ತಿರ್ತಾರೆ ಅಂತಂದರೆ ದೊಡ್ಡವ್ರ ಮನೇಲಿರ್ತಾರಲ್ವ ಅವ್ರಿಗೆ ಈ ಥರ ಆಗಿತ್ತು, ವಾಟರ್ ಬ್ರೇಕ್ ಆಗಿ ಹಿಂಗಾಯಿತು, ಸೊ ನೀನು ಹುಷಾರಾಗಿರು ಅಂತ ಇದೆಲ್ಲ ಕಾಮನಾಗಿ ಹೇಳೋ ಅಂಥದ್ದೇ ಮಾತು. ಸೊ ನೀವು ಹುಷಾರಾಗಿರಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಇವತ್ತು ವಿಷಯ ಹೇಳ್ತೀನಿ, ಅದು ಭಯ ಪಡಿಸೋದಕ್ಕೆ ಅಂತ ನಾನು ಹೇಳ್ತಿಲ್ಲ. ಇದು ನಾರ್ಮಲಾಗೆ ಯಾವ ರೀತಿ ಇರುತ್ತೆ ವಾಟರ್ ಬ್ರೇಕ್ ಆದರೆ ಏನೇನು ನಾವು ಇನ್ಸಿಡೆಂಟ್ಸ್ನ ಫೇಸ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ನಾನು ಒಂದು ಎಕ್ಸಾಂಪಲ್ ಥರ ಕೊಡ್ತೀನಿ. ಇದು ರಿಯಲ್ ಸ್ಟೋರಿ. ಆ್ಯಕ್ಚುಲಾಗಿ ನನ್ನ ಒಂದು ಸಿಸ್ಟರ್ ಇನ್ ಲಾನೇ ಆಗಿತ್ತು. ಅವರು ಪ್ರೆಗ್ನೆಂಟ್ ಇದ್ದರು, 9 ಮಂತ್ಸಿಗೆ ಬಿದ್ದು ಅವ್ರಿಗೆ ಜಸ್ಟ್ 1 or 2 days ಆಗಿತ್ತಷ್ಟೇ. ಅವ್ರೇನು ಮಾಡಿದ್ರು ಅಂತಂದರೆ ಹೊಟ್ಟೆ ನೋವು ತುಂಬಾ ಬರ್ತಿತ್ತು ಮತ್ತು ವಾಟರ್ ಕೂಡ ಲೀಕ್ ಆಗಿ ಸುಸ್ತಾಗಿಬಿಟ್ಟಿದ್ರು. ಅವ್ರ ಮನೆಯಲ್ಲೂ ಯಾರಿಗೂ ಹೇಳಿಲ್ಲ. ಅಂದರೆ ಬಿಡು ಇದು ಯೂರಿನ್ ಇರ್ಬೋದು ಮತ್ತು ಮಾಮೂಲಿ ಪೇಯ್ನ್ ಬರುತ್ತೆ ಹೋಗುತ್ತೆ, ಅಂದರೆ ತುಂಬ ಇಯರ್ಸ್ ಮುಂಚೆ ಇದು ನಾನು ಹೇಳ್ತಿರೋದು. ಸೊ ಆಗುತ್ತೆ ಅಂದ್ಬಿಟ್ಟು ಅವರು ತುಂಬಾ ಕಂಟ್ರೋಲ್ ಮಾಡಿದ್ದಾರೆ. ಅದು ಯೂರಿನ್ ಅಂದ್ಬಿಟ್ಟು ಅವರು ಕೂಡ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದೇನಪ್ಪ ಆಗಿದೆ ಅಂತಂದರೆ ಅವರು ವಾಟರ್ ಫುಲ್ಲು ಎಂಟಿ ಆಗಿಬಿಟ್ಟು ಅವ್ರಿಗೆ ಸುಸ್ತು ತಡೆಯೋಕ್ಕಾಗಲಿಲ್ಲ ಮತ್ತು ಅವ್ರಿಗೆ ಪೇಯ್ನ್ ಕೂಡ ತಡೆಯೋಕ್ಕಾಗಿಲ್ಲ. ಇಮ್ಮಿಡಿಯೇಟಾಗಿ ಮಾರ್ನಿಂಗ್ ನಾವು ಹೊರಟಿದ್ದಾರೆ ಅವರು. ಆಗ ಏನಾಗಿದೆ ಅಂತಂದು ಹೇಳಿದ್ರೆ
ಇಮಿಡಿಯೇಟಾಗಿ ಅವ್ರು ಹಾಸ್ಪಿಟಲ್ಗೆ ಕೂಡ ಹೋಗಿದ್ದಾರೆ. ಸೊ ಡಾಕ್ಟರ್ ಹೇಳಿದ್ದಾರೆ, ಇಲ್ಲ ಈ ಥರ ನೈಟೇ ವಾಟರ್ ಬ್ರೇಕ್ ಆಗಿದೆ, ನೀವು ನೋಡ್ಕೋಬೇಕಿತ್ತು, ನೋಡ್ಕೊಂಡಿಲ್ಲ, ಮಗುಗೆ ಸ್ವಲ್ಪ ಸೀರಿಯಸ್ ಆಗಿದೆ. ಅಂದರೆ ನಾವು ಹೊಟ್ಟೆ ಗರ್ಭದಲ್ಲಿ ಮಗು ವಾಟರಲ್ಲಿದ್ದಾಗ ಅದು ಸೇಫ್ ಆಗಿರುತ್ತೆ. ಅದಕ್ಕೆ ಯಾವಾಗ ಅದು ವಾಟರ್ ಅಂತ, ಅದು ನಮಗೆ ವಾಟರ್ ಬ್ರೇಕ್ ಅಂತ ಹೇಳ್ತೀವಿ, ಅದಕ್ಕೆ ಡಾಕ್ಟರ್ಸ್ ವರ್ಡ್ ಬಂದು ಫ್ಲೂಯಿಡ್ ಅಂತ, ಅಮ್ಯುನಿಟಿ ಫ್ಲೂಯಿಡ್ ಅಂತ ಸಮಥಿಂಗ್ ಏನೋ ಹೇಳ್ತಾರೆ. ಆ್ಯಕ್ಚುಲಾಗಿ ಅದೇ. ಸೊ ಅದು ಕಡಿಮೆ ಆಗ್ತಾ ಮಗುಗೆ ಉಸಿರಾಟ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವುದೇ ರೀತಿ ಭಯ ಇಡ್ಸೋದಕ್ಕೆ ಹೇಳಿಲ್ಲ, ಬಟ್ ಎಕ್ಸ್ಪೀರಿಯನ್ಸಸ್ ಇರುತ್ತಲ್ಲ, ಸೊ ಹೇಳಿದ್ದೀನಿ. ವಾಟರ್ ಬ್ರೇಕ್ ಇದ್ದ ಯಾವ ರೀತಿ ಆಗುತ್ತೆ ಮಗುಗೆ, ವಾಟರ್ ಬ್ರೇಕ್ ಆಗೋಕ್ಕೆ ಮುಂಚೆ ಯಾವ ರೀತಿ ಇರಬೇಕು, ಬ್ರೇಕ್ ಆದಮೇಲೆ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ. ಸೊ ವಾಟರ್ ಬ್ರೇಕಿಂಗ್ ಅನ್ನೋದು ಪ್ರೆಗ್ನೆಂಟ್ ಆಲ್ಮೋಸ್ಟ್ 36 to 37 ವೀಕ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ನೋಡಿಕೊಂಡು ನಿಮ್ಮ ಡಾಕ್ಟರ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಆದಷ್ಟು ಏನೇ ಅಂತೂ ನಿಮಗೆ ಡಿಫ್ರೆನ್ಸಸ್ ಅನಿಸ್ತಿದ್ರೆ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೋತಾ ಇರಿ, ಈ ಥರ ಇದೆ ಅಂತ. ಎಲ್ಲ ಡಾಕ್ಟರ್ಸು ಇವಾಗಿನ ಜನ್ರೇಷನಲ್ಲಿ ಟೆಕ್ಸ್ಟಿಂಗಲ್ಲೂ ಹೇಳ್ತಾರೆ, ಈ ಥರ ಇದ್ದರೆ ಬನ್ನಿ ಹಾಸ್ಪಿಟಲ್ಗೆ, ಇಲ್ಲ ಈ ಥರ ಇದ್ದರೆ ನೀವು ಈ ಮೆಡಿಸನ್ನ ತೊಗೊಳ್ಳಿ, ಈ ಥರ ರೆಸ್ಟ್ ಮಾಡಿ, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಸೊ ಆದಷ್ಟು ಅವರ ಒಂದು ಏನಂತಾರೆ ಮಾತನ್ನ ಇದು ಮಾಡಿಕೊಂಡು ನೀವು ಜರ್ನಿ ಅಂದರೆ ಡೆಲಿವರಿ ಆಗೋವರೆಗೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಮಗುಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಇದು ಫ್ರೆಂಡು ಕೂಡ ಅಷ್ಟೇ, ಅವ್ರಿಗೂ ಅಂದರೆ ಅವರು ಮುಂಚೆನೇ ವಿಚಾರಿಸ್ಕೊಂಡಿದ್ರು ಯಾವ ರೀತಿ ಇರುತ್ತೆ 9 months ಆದಮೇಲೆ ಏನು ಅಂತ. ಅವ್ರಿಗೆ ಕೂಡ ಅಷ್ಟೇ, ಇವತ್ತು 9 monthsಗೆ ಬಿದ್ದಿದೆ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಡೇನೇ ವಾಟರ್ ಬ್ರೇಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ನೋಡಿಕೊಂಡು ಅವ್ರು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕೂಡ ಹೋದರು. ಸೊ ಅವ್ರು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಅದು ತುಂಬಾ ಹೊರಟೋಗಿದೆ. ಅಂದರೆ 1 hourಗೆ ಅವ್ರಿಗೆ ತುಂಬ ಫ್ಲೋ ಆಗಿದೆ. ಸೊ ಮಗುಗೆ ಕೂಡ ಉಸಿರಾಟ ಇದಿರುತ್ತೆ ಅಂದ್ಬಿಟ್ಟು ಮಗುನ ಅವರು ICU ಅಲ್ಲಿ ಇಟ್ಟು ಈ ಥರ ಮಾಡ್ತಾರೆ. ಇದು ನಾನು 2 to 3 ಇನ್ನೂ ತುಂಬಾ ಇನ್ಸಿಡೆಂಟ್ಸ್ ನಾನು ಕೇಳಿದ್ದೆ. ಸೊ ನಾನೇನು ಮಾಡಿದ್ದೆ ಅಂದರೆ ಪ್ರೆಗ್ನೆನ್ಸಿ ಇರುವಾಗ ತುಂಬ ವೀಡಿಯೋಸ್ನ ನೋಡ್ತಿದ್ದೆ. ವಾಟರ್ ಬ್ರೇಕ್ ಆಗಿರ್ಬೋದು, ಮತ್ತು ಯಾವ ರೀತಿ ಪೇಯ್ನ್ ಬಂದರೆ ನಾವು ಹಾಸ್ಪಿಟಲ್ಗೆ ಹೋಗಬೇಕು. ಆಲ್ಮೋಸ್ಟ್ ನನಗೆ ಡಾಕ್ಟರ್ ಕೂಡ ಪ್ರತಿಯೊಂದು ತಿಳಿಸಿದರು ನನಗೆ ಹಾಸ್ಪಿಟಲಲ್ಲಿ. 9 months ಇರುವಾಗ ಈ ರೀತಿ ಇರುತ್ತೆ, ಈ ಥರ ಸಿಚುಯೇಷನ್ ಇದ್ದರೆ ನೀವು ಬರಬೇಕು ಅಂತೆಲ್ಲ. ನಾನು ಕೂಡ ಯೂಟ್ಯೂಬಲ್ಲಿ ಕೂಡ ಸ್ವಲ್ಪ ಸರ್ಚ್ ಮಾಡಿ ಎಲ್ಲ ನೋಡಿದ್ದೆ. ಸೊ ಅದರಿಂದ ನನಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಅಂತಂದರೆ ಯಾವ ಪೇಯ್ನ್ ಬಂದರೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು, ಯಾವ ರೀತಿ ಇದ್ದರೆ. ಮತ್ತು ನನ್ನ ಫ್ರೆಂಡ್ ಕೂಡ ಅಷ್ಟೇ, ಅವ್ರಿಗೂ ಎಲ್ಲ ಯಾರಿಗೆ ಡೆಲಿವರಿ ಆಗಿರುತ್ತೆ ಅಲ್ವಾ, ಅವ್ರ ಹತ್ರ ಎಲ್ಲ ವಿಷಯ ತಿಳ್ಕೊತಾ ಇದ್ದೆ, ಯಾವ್ಯಾವ ರೀತಿ ಅವ್ರಿಗೆ ಡೆಲಿವರಿ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಅಂತ. ಬಿಕಾಸ್ ಯಾರ ಸಿಚುಯೇಷನ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಡೆಲಿವರಿ ಆಗಿರೋರನ್ನ ಅವರ ಒಂದು ಎಕ್ಸ್ಪೀರಿಯನ್ಸ್ನ ತಿಳ್ಕೊತಾ ನಮಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅದ್ರ ಬಗ್ಗೆ. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಇವ್ರನ್ನ ತಿಳ್ಕೊತ ಗೊತ್ತಿರುತ್ತಲ್ಲ. ಸೊ ವಾಟರ್ ಡಿಸ್ಚಾರ್ಜ್ ಆಗಿರ್ಬೋದು, ಲೇಬರ್ ಪೇಯ್ನ್ಸ್ ಆಗಿರ್ಬೋದು, ಮತ್ತು ಮಗುಗೆ ಯಾವ ರೀತಿ ಇದ್ದಾಗ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ನೀವು ನಿಮ್ಮ ಸುತ್ತಮುತ್ತಲ ಇರೋರ್ನಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ನೋಡಿ ವಿಚಾರಿಸಿ ತಿಳ್ಕೊಳ್ಬೇಕು ಅಂದ್ಬಿಟ್ಟು ನಾನು ಹೇಳ್ತೀನಿ ಈ ವಿಡಿಯೋ ಮೂಲಕ. ಸೊ ಇವತ್ತು ವಾಟರ್ ಬ್ರೇಕ್ ಅಂತ ಅಂದರೆ ಯಾವ ರೀತಿ ಆಗುತ್ತೆ, ಮತ್ತು ಅದು ಲೀಕ್ ಆಗಿದ್ಮೇಲೆ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಕೂಡ ಮಗುವಿಗೆ ಏನಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಉಸಿರು ಬಂದು ಅದರಲ್ಲೇ ಇರುತ್ತೆ ಅಂತಲೂ ಹೇಳ್ತೀನಿ. ಸೊ ವಾಟರ್ ಬ್ರೇಕ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈ ಒಂದು ವಿಡಿಯೋ ಅಲ್ಲಿ ಯಾರಿಗಾದರೂ ಡೌಟ್ಸ್ ಅಂತ ಏನಾದರೂ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಏನಾದರೂ ಡೌಟ್ ಅಂತ ಇದ್ದರೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.